arthritis, which is most common disease seen in the elderly. Rather, we can call it as ರೋಗ ಅನ್ನೋದಕ್ಕಿಂತ ನಾವು ಇದು ಒಂದು ಇನ್ಫ್ಲಮೇಟರಿ ಡಿಸೀಸ್ ಅಂತಲೇ ಹೇಳ್ಬೋದು. ಯಾಕಂದರೆ ವಯಸ್ಸಾಗಿ ನಡೀತಾ ಇರುವಂಥ ನಾವು ಜಾಯಿಂಟ್ ಅಬ್ಯೂಸ್ ಏನು ಮಾಡ್ತೀವಿ ಅದರಿಂದ ಆರ್ಥ್ರೈಟಿಸ್ ಅನ್ನೋ ಒಂದು ರೋಗ ಕಾಣಿಸುತ್ತೆ. ಮೋಸ್ಟ್ ಕಾಮನ್ ಕಾಸ್ ಆಫ್ ಆರ್ಥ್ರೈಟಿಸ್ ಕುಡ್ ಬಿ ಡಿಜೆನರೇಟಿವ್ ಜಾಯಿಂಟ್ ಡಿಸೀಸಸ್ ಲೈಕ್ ಕುಡ್ ಬಿ ಓವರ್ವೇಟ್, ಕುಡ್ ಬಿ ಎನಿ ಅದರ್ ಇನ್ಫ್ಲಮೇಟರಿ ಡಿಸೀಸಸ್, ಕುಡ್ ಬಿ ಎನಿ ಅದರ್ ಅಸೋಸಿಯೇಟಿವ್ ಫ್ಯಾಕ್ಟರ್ಸ್. ಈಗ ಏಜ್ ಗ್ರೂಪ್ ಅಬೌವ್ 50 ಇಯರ್ಸ್ ನಂತರ ಆರ್ಥ್ರೈಟಿಸ್ ಕಾಮನ್ ಆಗಿ ಕಾಣುತ್ತೆ. ಯೂಶಲಿ ಹೆಣ್ಮಕ್ಳಲ್ಲಿ ಅಥವಾ ವಯಸ್ಸಾದ ಒಂದು ಮಾತೆಯರಲ್ಲಿ ಈ ಒಂದು ಲಕ್ಷಣಗಳು ಕಾಣ್ತವೆ. ಏನಿರ್ಬೋದು ಲಕ್ಷಣಗಳು ಅಂದರೆ ನೋವು, ಯೂಶಲಿ ಪೇಷಂಟ್ ಕಮ್ ವಿತ್ ಪೇನ್, ಸ್ವೆಲ್ಲಿಂಗ್, ರೆಡ್ನೆಸ್, ಟೆಂಡರ್ನೆಸ್ ಮತ್ತು ಇನಬಿಲಿಟಿ ಟು ಮೂವ್ ದ ಜಾಯಿಂಟ್. ನಡಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗೋದು, ವಾಕ್ ಮಾಡೋ ಟೈಮಲ್ಲಿ ಕುಂಡ್ಕೊಂಬರ್ತಾಯಿನಿ ಅಂತ ಮೋಸ್ಟ್ ಕಾಮನ್ ಆಗಿ ಅದು ಕಂಪ್ಲೇಂಟ್ನ ಹೇಳ್ತಾರೆ. ನನ್ನ ಒ ಪಿ ಡಿಗೆ ಬರುವಂಥ ಎಲ್ಲ ಪೇಷಂಟ್ಸ್ಗಳು ಇದೇ ರೀತಿ ಕಂಪ್ಲೇಂಟ್ ಮಾಡ್ತಾರೆ. ಆವಾಗ ಒಂದು ಎಕ್ಸ್ರೇ ಮಾಡಿ ನೋಡಬೇಕಾಗುತ್ತೆ ಏನಾಗಿದೆ ಅಂತ. ಎಕ್ಸ್ರೇಲಿ ನಮಗೆ ಮೋಸ್ಟ್ ಕಾಮನ್ಲಿ ನೋಡ್ತೀರಾ ನೀ ಜಾಯಿಂಟು, ಫೀಮರ್, ಡಿಸ್ಟಲ್ ಫೀಮರ್ ಮತ್ತು ಟಿಬಿಯಾ, ಪ್ರಾಕ್ಸಿಮಲ್ ಟಿಬಿಯಾ ಇವೆರಡನ್ನೂ ಸೇರಿ ನಾವು ಒಂದು ನೀ ಜಾಯಿಂಟ್ ಅಂತ ಹೇಳ್ತೀವಿ. ಮೋಸ್ಟ್ ಕಾಮನ್ ಆಗಿ ನೀಯಲ್ಲಿ ತೊಂದರೆ ಕೊಡೋದು ಫೀಮರ್ ಪಾರ್ಟು ಯೂಶಲಿ ಡಿಜೆನರೇಟ್ ಆಗಿರುತ್ತೆ. ಅಂದರೆ ಈ ಕೆಳಭಾಗದ ಫೀಮರ್ ಏನಿರುತ್ತೆ ಅದು ತಿಂದ್ಕೊಂಡಿರುತ್ತೆ, ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದು ಯೂಶಲಿ ಒಬೆಸಿಟಿಯಿಂದ ಇರ್ಬೋದು, ಇಲ್ಲಾಂದರೆ ನಡೀತಾ ಇರೋವಂಥ ನಾವು ಅಬ್ಯೂಸ್ ಇರ್ಬೋದು, ಜಾಯಿಂಟ್ ಅಬ್ಯೂಸ್ ಮಾಡ್ತಿರ್ಬೋದು, ನಾವು ಓಡೋ ರೀತಿ ಇರ್ಬೋದು, ಸ್ಪೋರ್ಟ್ಸ್ ಇಂಜುರೀಸ್ ಇರ್ಬೋದು, ಹಲವಾರು ಕಾರಣಗಳಿರ್ತವೆ. ಅದರಿಂದ ನಾವು ನಡೀತಿರುವಂಥ ಒಂದು ಏನು ಶೈಲಿ ಇರುತ್ತೆ ಅದನ್ನು ನಾವು ಅಳವಡಿಸ್ಕೋಬೇಕಾದ್ರೆ ನಾವು ಕರೆಕ್ಟಾಗಿ ಗಮನ ಇಟ್ಟು ನಡಿಬೇಕು ಅಂತ ನಾವು ಹೇಳ್ತೀವಿ.